ಸೊ ನಿನ್ನೆ ದಿವಸ 12ನೇ ತಾರೀಕು 12/3/2026 ನಮ್ಮ ಕಚೇರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಏನಂತಂದ್ರೆ ಅದು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಯವರ ಸಿಗ್ನೇಚರನ್ನು ಫೋರ್ಜರ್ ಮಾಡಿ ಟ್ರೆಜರಿಗೆ 15 ಲಕ್ಷ ರೂಪಾಯಿದು ಒಂದು ಬಿಲ್ಲನ್ನು ಕಳಿಸಿದ್ದಿತ್ತು. ಸೊ ಟ್ರೆಜರಿಗೆ ಹೋದಾಗ ಟ್ರೆಜರಿನಲ್ಲಿ ಅದು ಪರಿಶೀಲನೆ ಮಾಡಿ ಇದು ಸಿಗ್ನೇಚರ್ ವ್ಯತ್ಯಾಸ ಇದೆ ಡಿ ಸಿದು ಮತ್ತು ಎ ಡಿ ಸಿದು ಅಂತೇಳಿ ಅವ್ರಿಗೆ ಅನುಮಾನ ಬಂದಾಗಿ ನನ್ನ ಜೊತೆ ಮಧ್ಯಾಹ್ನ ಅದನ್ನು ಪರಿಶೀಲನೆಗೆ ವಾಪಸ್ಸು ತಂದಾಗ ನಾನು ಅದನ್ನು ಪರಿಶೀಲನೆ ಮಾಡಿ ನೋಡಿದೆ. ಅದು ಖಂಡಿತ ಅದು ನಮ್ಮ ಸಿಗ್ನೇಚರ್ ಸಹಿ ಅಲ್ಲ, ಅದು ಫೋರ್ಜರ್ ಮಾಡಿದ್ದಾರೆ ಕಚೇರಿನಲ್ಲಿ ಅಂತ ಗೊತ್ತಾಗಿ ನಿನ್ನೆ ಸಾಯಂಕಾಲ ನನ್ನ ಕೂಲಂಕುಷವಾಗಿ ನಾವು ಅದನ್ನು ತನಿಖೆಯನ್ನು ಕೂಡ ಮಾಡಿದ್ದೀವಿ. ಸೊ ತನಿಖೆ ಮಾಡಿದಾಗ ಗೊತ್ತಾಯಿತು DUDC ಸೆಕ್ಷನ್ನಲ್ಲಿ ನಮಗೆ CC ಕ್ಯಾಮ್ರಾ ಇದೆ ನಮ್ಮ ಎಂಟೈರ್ ಕಚೇರಿನಲ್ಲಿ. CCTV ಫುಟೇಜ್ ನೋಡಿದಾಗ ಇದು ಏನಾಗಿರ್ಬೋದು ಏನು ಅಂತ ಚೆಕ್ ಮಾಡಿ ನೋಡಿದಾಗ ನಮ್ಮಲ್ಲಿ ಯಾವುದೇ ಬಿಲ್ಲನ್ನು ಜನ್ರೇಟ್ ಮಾಡಬೇಕಾದ್ರೆ ಸರ್ಕಾರದ್ದು ಒಂದು ಮಾನದಂಡ ಇದೆ. CTC 5 ಫಾರ್ಮ್ಯಾಟನ್ನು ಒಂದು ಜನ್ರೇಟ್ ಮಾಡಬೇಕು. ಅದು ಡಿಜಿಟಲ್ ಸಿಗ್ನೇಚರ್ DC ಮತ್ತು ADC ಆದಮೇಲೆ ಅದು ಪ್ರಿಂಟು ತಗೋಬೇಕಾಗತ್ತೆ. ಸೊ ಡಿಜಿಟಲ್ ಸಿಗ್ನೇಚರ್ ಇಲ್ಲದೆ ಅವರು ಹೆಂಗೆ ಪ್ರಿಂಟ್ ತೆಗೆದ್ರು ಅಂತ ಚೆಕ್ ಮಾಡಿದಾಗ ನಮ್ಮ ರೆವಿನ್ಯೂ ಸೆಕ್ಷನ್ಲಿದ್ದಂಥ ನಮ್ಮ ಡಿಜಿಟಲ್ ಕಾರ್ಡನ್ನು ಡಿಜಿಟಲ್ ಸಿಗ್ನೇಚರ್ ಕೀಯನ್ನು ಲಾಕರಿಂದ ಬೆಳಗ್ಗೆ 6:32ರಲ್ಲಿ ಕಚೇರಿಯನ್ನು ಓಪನ್ ಮಾಡಿ ಲಾಕರ್ ಓಪನ್ ಮಾಡಿ ಆ ಕೀನ ತೊಗೊಂಡು ಅದನ್ನು ಬಳಸ್ಕೊಂಡು ಡಿಜಿಟಲ್ ಪ್ರಿಂಟ್ ಮಾಡಿ ಅದಕ್ಕೆ ಬಿಲ್ಲನ್ನು ಒಂದು VHM ಎಂಟರ್ಪ್ರೈಸಸ್ ಒಂದು JCR ಎಕ್ಸ್ಟೆನ್ಷನಲ್ಲಿ ಒಂದು ಮಟೀರಿಯಲ್ ಸಪ್ಲೈ ಏಜೆನ್ಸಿ ಇದೆ. ಸೊ ಅವ್ರ ಕಡೆಯಿಂದ ಬಿಲ್ ಜನ್ರೇಟ್ ಮಾಡಿಸಿ ಸೊ ಇವರು ನೆನ್ನೆ ದಿವಸ ಅದನ್ನು ಒಂದು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಸಿಗ್ನೇಚರ್ ಫೋರ್ಜರಿ ಮಾಡಿ DCದು ಮತ್ತು ADCದು ಟ್ರೆಜರಿಗೆ ಸಬ್ಮಿಟನ್ನು ಮಾಡಿದ್ದಾರೆ. ಸೊ ಅದು ನಾವು ತನಿಖೆ ಮಾಡಲಾಗಿ ಗೊತ್ತಾಯಿತು. ಅದು 3 ಜನ CNTC ಅಂತ ಒಂದು ನೇಮಕಾತಿ ಆದಂಥ ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ ನಮ್ಮಲ್ಲಿ DUDCನಲ್ಲಿ. ಸೊ ಅವರು ಒಂದು ಫೈನಾನ್ಸ್ ಇರ್ಬೋದು ಮತ್ತು ಹೌಸಿಂಗ್ ಇರ್ಬೋದು ಇದನ್ನು ಮಾನಿಟರ್ ಮಾಡ್ತಾರೆ, ನೋಡ್ಕೊಳ್ತಾರೆ. ಸೊ ಆ 3 ಜನಕ್ಕೆ ಸಂಬಂಧಪಟ್ಟಂಥ ಹಾನ್ರೇರಿಯಮ್ಗೋಸ್ಕರ 15 ಲಕ್ಷ ಬಿಲ್ಲನ್ನು ಇವರು ಜನ್ರೇಟ್ ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಆ ಕಚೇರಿನಲ್ಲಿ ಅವರು ಸೈಯದ್ ಸಾದಿಕ್ ಅನ್ನೋಂಥ ಔಟ್ಸೋರ್ಸ್ ಒಬ್ಬ ಎಂಪ್ಲಾಯಿ ಸುಮಾರು 18-20 ವರ್ಷದಿಂದ ನಮ್ಮ DUDC ಸೆಕ್ಷನಲ್ಲಿ ಕೆಲಸ ಮಾಡ್ತಾನೆ. ಆತನ ಕಂಪ್ಯೂಟರ್ನಲ್ಲಿ ಆತ 6 ಗಂಟೆಗೆ ಬಂದು ಓಪನ್ ಮಾಡಿ ಕೀನ ತೆಗೆದು CTCಯನ್ನು ಜನ್ರೇಟ್ ಮಾಡಿದ್ದು ನಮಗೆ ಗೊತ್ತಾಯಿತು. ಸೊ ಅದಕ್ಕೆ ಸಹಕರಿಸಿದಂಥ ಮಹಮ್ಮದ್ ಬಾಷಾ ಅಂತ FDA ನಮ್ಮ ರೆಗ್ಯುಲರ್ ಸ್ಟಾಫು DUDC ಸೆಕ್ಷನ್ನಿಂದ ಆತ ಒಬ್ಬ, ಮತ್ತು ಈ 3 ಜನ ಯಾರು ಹಾನ್ರೇರಿಯಮ್ನ ತಗೊಳ್ಳಿಕ್ಕೋಸ್ಕರ ಬಿಲ್ಲನ್ನು ಜನ್ರೇಟ್ ಮಾಡೋ ಆ 3 ಜನ, ಜೊತೆಗೆ JCR ಎಕ್ಸ್ಟೆನ್ಷನ್ನಿಂದ ಇದ್ದಂಥ VHMನ ಎಂಟರ್ಪ್ರೈಸಸ್ನ ಮಾಲೀಕ ಆದಂಥ ವೆಂಕಟೇಶ್ ಅಂತ ಒಬ್ಬ ವ್ಯಕ್ತಿ. ಸೊ ಆತ ಬಿಲ್ಲನ್ನು ಏನು ಫೇಕಾಗಿ ಇವರಿಗೆ ಕೊಟ್ಟಿದ್ದ ಆತ. ಸೊ ಇಷ್ಟು ಜನಗಳನ್ನು ನಾವು ತನಿಖೆ ಮಾಡಿ ನೆನ್ನೆ ಅಷ್ಟು ಜನಗಳ ಮೇಲೆ ಒಂದು FIR ನಾವು ಈಗಾಗಲೇ ದಾಖಲು ಮಾಡಿದ್ದೀವಿ. ಸೊ DUDC ಸೆಕ್ಷನ್ನಿಂದ FIR ದಾಖಲಾಗಿದೆ ಮತ್ತು ಅವರನ್ನು ಅಷ್ಟು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಬಿಕಾಸ್ ಅವರೇ ಅದನ್ನು ಮಾಡಿದ್ದು ಅಂತೇಳಿ ನಮಗೆ CCTV ಫುಟೇಜಿಂದ ಮತ್ತು ಅವರು ಸಬ್ಮಿಷನ್ ಮಾಡಿರೋಂಥ ಡಾಕ್ಯುಮೆಂಟಿಂದ ಗೊತ್ತಾಗ ಅಷ್ಟೊಂದು ಜನದ ಮೇಲೆ ನಾವು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡಿದ್ದೀವಿ ಮತ್ತು FIR ಕೂಡ ಮಾಡಿದ್ದೀವಿ. ಜೊತೆಗೆ ರೆಗ್ಯುಲರ್ ಎಂಪ್ಲಾಯ್ ಏನಿದೆ FDA ಅವನ ಮೇಲೆ ಅಮಾನತುಗೊಳಿಸಿ ಆದೇಶವನ್ನು ಕೂಡ ನಾನು ಇವತ್ತು ಮಾಡ್ತಾಯಿದ್ದೀನಿ. ಅದರ ರಾಟಿಫಿಕೇಷನ್ ಗೌರ್ಮೆಂಟ್ ಕೂಡ ಕಳಿಸ್ತಾ ಇದ್ದೀನಿ. ಜೊತೆಗೆ ಔಟ್ಸೋರ್ಸ್ ಎಂಪ್ಲಾಯ್ಸ್ ಏನಿದೆ ಅವ್ರನ್ನ ಅಷ್ಟು ಜನನ ಟರ್ಮಿನೇಟ್ ಮಾಡಿ ಈಗಾಗಲೇ ತೆಗೆದಾಗಿದೆ ಮತ್ತು ಅವ್ರ ಮೇಲೆ ಕ್ರಮವನ್ನು ಕೂಡ ನಾವು ತೊಗೊಂಡಿದ್ದೀವಿ. ನನಗೆ ಡೌಟ್ ಏನಂತಂದರೆ, ಈಗ ಇವರು ನಮ್ಮ ಆಫೀಸಲ್ಲಿ ಕಚೇರಿನಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಇವತ್ತು ಮಾತ್ರ ಮಾಡಿದ್ದಾರೆ, ಹಿಂದೆ ಏನಾದರೂ ಈ ಥರ ಮಾಡಿದ್ದಿರ್ಬೋದು ಅನ್ನೋದನ್ನು ಕೂಡ ನಾವು ಹೆಚ್ಚಿನ ತನಿಖೆಗೆ ನಾವು ಹೇಳಿದ್ದೀವಿ ಮತ್ತು ಅದನ್ನು ಪರಿಶೀಲನೆ ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರಿಗೆ ರೆಗ್ಯುಲರಾಗಿ ಆಗ್ತಾ ಇದೆ, ಸ್ಯಾಲ್ರಿ ಕಂಟಿನ್ಯೂಸ್ ಸ್ಯಾಲ್ರಿ ಆಗ್ತಾಯಿದೆ, ಸ್ಯಾಲ್ರಿ ಯಾವುದು ಸ್ಟಾಪ್ ಮಾಡಿಲ್ಲ. ಬಟ್ ಇವರು ಹಳೆಯದು ಯಾವಾಗಲೋ 1 ವರ್ಷ ಹಿಂದಿನ ವರ್ಷಗಳಲ್ಲಿ ಯಾವುದೋ 1 ವರ್ಷನೋ ಏನೋ ನಾವು ಕೆಲಸ ಮಾಡಿದ್ವಿ, ಅದರದ್ದು ಸ್ಯಾಲ್ರಿ ಕೊಟ್ಟಿಲ್ಲ ಅಂತೇಳಿ ದೂರ್ತಿದ್ರು. ಆದರೆ ಅವ್ರು ಕೆಲಸ ಮಾಡಿದ್ದಕ್ಕೆ ಯಾವ ಏಜೆನ್ಸಿಯಿಂದ ನಮ್ಗೆ ಅಪಾಯಿಂಟ್ ಆಗಿದ್ದಾರೆ, ಎಲ್ಲಿ ಕೆಲಸ ಮಾಡಿದ್ದಾರೆ, ಯಾವುದೇ ದಾಖಲೆಗಳಿಲ್ಲ. ಸೊ ಅವರು ಹೇಳ್ತಾ ಇದ್ರು ನಾವು ಕೆಲಸ ಮಾಡಿದ್ವಿ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ನನಗೆ ಮನವಿ ಮಾಡ್ಬೋದಿತ್ತು ಅವರು. ಹಾಗಂತೇಳಿ ಅವ್ರಿಗೆ ಒಂದು ವೇಳೆ ಕೆಲಸ ಮಾಡಿದ್ರು ಕೂಡ ಯಾವುದೇ ಏಜೆನ್ಸಿಯಿಂದ ಅಧಿಕೃತವಾಗಿ ನೇಮಕಾತಿ ಆಗದೇ ಇದ್ದು ಕೆಲಸ ಮಾಡಿದ್ದೀವಿ ನಾವು, ನೇಮಕಾತಿ ಆದೇಶ ಇದೆ ಅಂತ ನನಗೆ ತೋರಿಸಿ ನಾವು ಮಾಡಿದ್ದು, ಅದನ್ನು ನಾವು ರೆಗ್ಯುಲೈಸ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಬಟ್ ಅವರು ಅದನ್ನು ಹೇಳ್ಕೊಂಡು ಆ ನೆಪದಲ್ಲಿ 15 ಲಕ್ಷ ಅವರು ಅನಧಿಕೃತವಾಗಿ ಸರ್ಕಾರದ ಹಣವನ್ನು ಡ್ರಾ ಮಾಡಲಿಕ್ಕೆ ಈ ಥರ ಫೋರ್ಜರಿ ಮಾಡೋದು ಇಟ್ ಇಸ್ ವೆರಿ ತಪ್ಪದು. ಸೊ ಆ ಕಾರಣಕ್ಕೋಸ್ಕರ ನಾವು ಅವ್ರ ಮೇಲೆ FIR ಮಾಡಿದ್ವಿ, ಕ್ರಮ ತಗೊಂಡಿದ್ದೀವಿ. ಥ್ಯಾಂಕ್ ಯು.